ಹಲೋ ನಮಸ್ತೆ, ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ, ಮತ್ತು ನಾನು ಚೆನ್ನಾಗಿದ್ದೀನಿ. ಇವತ್ತು ಬಲಿಪಾಂಡಮಿ, ನಿಮ್ಮೆಲ್ಲರಿಗೂ ಬಲಿಪಾಂಡಮಿ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಮನೇಲಿ ಒಂದು ಸ್ಪೆಷಲ್ ವ್ಯಕ್ತಿ, ಏನಂತಾರೆ ಅದಕ್ಕೆ, ಸ್ಪೆಷಲ್ ವ್ಯಕ್ತಿ ಅಂತ ಅನ್ಬೋದು, ಆಗಿನ ಕಾಲದಲ್ಲಿ ಇದ್ದ ಗೆಳೆಯ ಅನ್ಬೋದು, ಏನಾದರೂ ಹೇಳ್ಬೋದು. ಗೆಳೆಯ, ಗೆಳತಿ, ಆಪದ್ ಬಾಂಧವ ಏನಾದರೂ ಅನ್ಬೋದು. ನಿಮಗೆ ಆ ಸ್ಪೆಷಲ್ ವ್ಯಕ್ತಿನ ಪರಿಚಯ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ನೋಡಿ, ಟಂಟಣಾಣ್ ನೋಡಿ, ಸ್ಪೆಷಲ್ ವ್ಯಕ್ತಿ ನಮ್ಮ ಮನೆಗೆ ಇವತ್ತು ಆಗಮನ ಆಗಿದೆ. ಟೈಲರ್ ಮಿಷಿನ್. ಯಾಕೆ ಇದು ಗೆಳೆಯ, ಗೆಳತಿ, ಆಪದ್ ಬಾಂಧವ ಅನ್ನೋದು ಅಂದರೆ, ನಮ್ಮಪ್ಪ ಕೆಲಸ ಮುಗಿಸ್ಕೊಂಡು, ಕಲ್ಪನಾ ಥಿಯೇಟರಲ್ಲಿ ಕೆಲಸ ಮುಗಿಸ್ಕೊಂಡು ಮನೇಲಿ ಟೈಲರ್ ಕೆಲಸ ಮಾಡೋರು. ಅಂದರೆ ಬ್ಲೌಸ್ ಹೊಲಿಯೋದು, ಆ ರೀತಿ ಸ್ಟಿಚಿಂಗು. ಮತ್ತು ನಮ್ಮ ತಾಯಿಯವರು ಸುಮ್ಮನೆ ಕೂತ್ಕೊಂಡು ಕಾಲ ಕಳೆಯೋದು ತಪ್ಪು, ವೇಸ್ಟಾಗೆ ಹೆಣ್ಮಕ್ಳು ಮನೆಯಲ್ಲೇ ಕೂತ್ಕೊಂಡು ಕಾಲ ಕಳೆಯೋದು ತಪ್ಪು ಅಂತ ಅಂದ್ಕೊಂಡು ಕೋರಾ ಬಟ್ಟೆ ಅಂತ ಅವಾಗ ಬರೋದು. ಹೇಳ್ತೀನಿ ಸ್ಟೋರಿಯ ಬಿಡಿ. ಮತ್ತು ಪೂಜೆ ಆಗಿದೆ, ಆಮೇಲೆ ಹೊಸ್ಲಿಗೂ ಅಷ್ಟೇ ಪೂಜೆ ಆಗಿದೆ, ಮತ್ತು ನನ್ನ ಮಗನ ಬೈಕ್ಗೂ ಪೂಜೆ ಆಗಿದೆ. ಹಾಗೆ ಎಲ್ಲ ಕಡೆಯೂ ಪೂಜೆ ಆಗಿದೆ. ಪೂಜೆ ಮಾಡ್ದೋ. ನಿನ್ನೆ ನಾನು ಹೇಳಿದ್ನಲ್ಲ, ನಿನ್ನೆ ಹಿಂಗೆ ಸ್ವಲ್ಪ ಆಚೆ ಕೆಲಸದ ಮೇಲೆ ಬಂದಿತ್ತು ಅಂತ, ಹಂಗೆ ಆಚೆ ಕೆಲಸದ ಮೇಲೆ ಅಂತ ಈ ಕೆಲಸದ ಮೇಲೇ ಹೋಗಿತ್ತು. ಮಿಷಿನ್ ತರೋಣ ಅಂತಲೇ ಹೋಗಿತ್ತು. ನಿನ್ನೆ ದುಡ್ಡು ಕೊಟ್ಬಿಟ್ಟು ಎಲ್ಲ ಇದು ಮಾಡಿಬಿಟ್ಟು ಬಂದು, ಇವತ್ತು ಮಿಷಿನ್ ಮನೆಗೆ ಬಂತು, ಸರಿ ಅಂದ್ಬಿಟ್ಟು ಪೂಜೆ ಮಾಡ್ದೋ. ಮತ್ತು ಮಿಷಿನ್ ಕತೆ ನಾನು ಹೇಳಿದ್ನಲ್ಲ, ಅರ್ಧ ನಿಲ್ಲಿಸಿದ್ನಲ್ಲ, ಅದು ಏನು ಅಂತ ಅಂದರೆ, ಎಲ್ಲರೂ ಹೆಣ್ಮಕ್ಳು ಮನೇಲಿ ಹೆಣ್ಮಕ್ಳಿದ್ರೆ ವೇಸ್ಟಾಗಿ ಕೂತ್ಕೊಳ್ಳೋದು, ಇಲ್ಲ ಅಕ್ಕಪಕ್ಕ ಕೂತ್ಕೊಂಡು ಮಾತಾಡೋದು, ಹರಟೆ ಹೊಡ್ಕೊಂಡು ಕೂತ್ಕೊಳ್ಳೋದು, ಆ ರೀತಿಯೆಲ್ಲ ಕೆಲವು ಕಡೆ ಇರ್ತಾರೆ. ಕೆಲವರು ಮಕ್ಕಳು ಮನೆ ಆಯಿತು ತಾನಾಯಿತು ಅಂತ ಇರ್ತಾರೆ, ಆಯಿತಾ. ಇನ್ನು ಕೆಲವು ಹೆಣ್ಮಕ್ಳು ಹಿಂಗೆ ಹರಟೆ ಹೊಡ್ಕೊಂಡು ಕೂತ್ಕೊತಾರೆ. ಹಾಗೆ ನಮ್ಮಮ್ಮ ತಾನಾಯಿತು, ಮನೆ ಆಯಿತು, ಊಟ ಆಯಿತು, ಅಡುಗೆ ಆಯಿತು, ಮಕ್ಕಳಾಯಿತು ಅಂತ ಇದ್ದವರು ಅಲ್ಲ, ಬೇರೆಯವ್ರ ಜೊತೆ ಸೇರಿಕೊಂಡು ಹರಟೆ ಹೊಡೆದವರು ಅಲ್ಲ. ಅದು ಹರಟೆ ಹೊಡೆದ್ರೆ ಎಲ್ಲ ಊಟ ಆದಮೇಲೆ 8:30 ಹಂಗೆ 9 ಗಂಟೆ ಹಂಗೆ ಆ ಹೊರಾಂಗಣದಲ್ಲಿ ಚಾಪೆ ಹಸ್ಕೊಂಡು ಆ ರೀತಿಯೆಲ್ಲ ಕೂತ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ತಾಯಿತ್ತು. ಆದರೆ ಡೇ ಟೈಮಲ್ಲಿ ಟೈಮ್ ಪಾಸ್ ಮಾಡ್ತಾ ಇರಲಿಲ್ಲ. ಆವಾಗ ಅಮ್ಮ ಆ ರೀತಿ ಕೋರಾ ಬಟ್ಟೆ ಅಂತ ಬರೋದು. ಈ ಮೈದಾ ಹಸಿಟ್ಟು ತುಂಬೋದು, ಮತ್ತು ಗೋಧಿ ಹಸಿಟ್ಟು ತುಂಬೋದು, ಆ ಥರ ಹಸಿಟ್ಟು ತುಂಬೋಕ್ಕೆ ಒಂದು ಚೀಲ ಅಂತ ಬರೋದು. ಆ ಚೀಲನ ಆ ಟೈಮಲ್ಲಿ ಹೊಲಿಯೋರು ಮರಾಠಿಯವರು, ಅದು ಮಾಡ್ತಾಯಿದ್ದಿದ್ದು. ಅವ್ರ ಹತ್ರ ಇಸ್ಕೊಂಡು ಬಂದು ಅಮ್ಮ ಹೊಲಿಯೋರು. 100-200 ಕೆಪಾಸಿಟಿ ಇದ್ದಂಗೆ ಆ ರೀತಿ ಹೊಲಿಯೋರು. ಆವಾಗ ನಾವು ಕೈ ಕುಡಿಸ್ತಾ ಇದ್ದಪ್ಪ ಮಿಷಿನ್ಗೆ. ಅಮ್ಮನ 2 ಕಾಲು ಮಧ್ಯ ನನ್ನೊಂದು ಕಾಲು ಇಟ್ಬಿಟ್ಟು ಮಿಷಿನ್ ತುಳಿತಾ ಇದ್ದೆ ನಾನು. ಆಮೇಲೆ ಪ್ಲಸ್ ಅದನ್ನು ಉಲ್ಟಾ ಮಾಡಿ ನೀಟಾಗಿ ಇದು ಮಾಡಿ 20-25 ಆ ಥರ ಬಟ್ಟೆ ಜೋಡಿಸಿ ಬಂಡಲ್ ಕಟ್ಕೊಂಡು ತೊಗೊಂಡೋಗಿ ಕೊಡ್ತಾಯಿದ್ದು. ಆ ರೀತಿ ಕೆಲಸ 5ನೇ ಕ್ಲಾಸಿಂದ ಆ ರೀತಿ ಕೆಲಸ ಎಲ್ಲ ಮಾಡ್ಕೊಂಡು ಬಂದು. ಆಮೇಲೆ ಕೋರಾ ಬಟ್ಟೆ ಹೇಳಿದ್ನಲ್ಲ, ಶಿಫ್ಟು ಒಂದು ಸ್ಟೆಪ್ ಆದಮೇಲೆ ಒಂದೇ ಕೆಲಸ ಅಂತ ಕೂತಿಲ್ಲ. ನೆಕ್ಸ್ಟು ಕೋರಾ ಬಟ್ಟೆ ಹೊಡಿಯೋದು, ಹೆಮ್ಮಿಂಗು ಮಾಡಿದ್ದಾರೆ. ಬ್ಲೌಸ್ಗಳು ಟೈಲರು ಇದು ಮಾಡಿರ್ತಾರಲ್ಲ, ಬ್ಲೌಸ್ಗಳು ಹೊಡೆದಿರ್ತಾರಲ್ಲ, ಅದನ್ನು ಹೆಮ್ಮಿಂಗು ಮಾಡೋರು. ಮತ್ತು ಬೇರೆಯವ್ರ ಕಡೆಯಿಂದನೂ ಹೆಮ್ಮಿಂಗ್ ತಂದು ಮಾಡೋರು. ಮತ್ತು ನಮ್ಮ ತಂದೆನೂ ಅಷ್ಟೇ, ನಾನು ಹೇಳಿದ್ನಲ್ಲ ಆಪದ್ ಬಾಂಧವ ಅಂತ, ನಮ್ಮ ತಂದೆ ಕೆಲಸ ಮುಗಿಸ್ಕೊಂಡು ಬಂದರೆ ಬ್ಲೌಸ್ ಹೊಲಿಯೋರು ಎಲ್ಲರದು. ಆವಾಗ ಅಮ್ಮ ಹೆಮ್ಮಿಂಗು, ಗುಂಡಿ ಹಂಗೆಲ್ಲ ಹಾಕೋರು. ಆ ರೀತಿ ಆಮೇಲೆ ಹಾಗೆ ತುಂಬ ಕೆಲಸಗಳು ಮಾಡಿದ್ದೀವಿ. ಇದೊಂದೇ ಕೆಲಸ ಅಂತಲ್ಲ, ಹೇಳ್ತಾ ಹೋಗ್ತೀನಿ. ನನ್ನ ಬಾಲ್ಯದ ನೆನಪು ಅದರಲ್ಲಿ ಏನೆಲ್ಲ ಕೆಲಸ ಮಾಡಿದ್ದೀವಿ ಅಂತ ಹೇಳ್ತೀವಿ. ಹಂಗೆ ಅದೇ ಚಾಕ್ಲೇಟ್ ಅದೆಲ್ಲ ಹೇಳ್ತೀನಿ. ಚಾಕ್ಲೇಟ್ ಸುತ್ತಾ ಇದ್ದೋ, ಪ್ರತಿಯೊಂದು ಟ್ಯೂಬ್ ಮಾಡ್ತಾಯಿದ್ದೋ, ಊದ್ಕಡ್ಡಿ ಬರುತ್ತಲ್ಲ ಆ ಟ್ಯೂಬ್ ಮಾಡ್ತಾಯಿದ್ದೋ, ಅದೆಲ್ಲ ನನ್ನ ಬಾಲ್ಯದ ನೆನಪಲ್ಲಿ ಹೇಳ್ತೀನಿ. ಇಲ್ಲಿ ಹೇಳಲ್ಲ, ಯಾಕಂದರೆ ತುಂಬ ಇದಾಗುತ್ತೆ. ಹಂಗೆ ಈ ಮಿಷಿನ್ ಬಗ್ಗೆ ಮಾತಾಡ್ತೀನಲ್ಲ, ಅದ್ರ ಬಗ್ಗೆ ಮಾತ್ರ ಮಾತಾಡ್ತೀವಿ. ಹಂಗೆ ಆ ರೀತಿ. ಆವಾಗ 100ಕ್ಕೆ ಎಷ್ಟಿತ್ತು?
ಬಟ್ಟೆ ಹಾಂ 25 ರೂಪಾಯಿ 25 ರೂಪಾಯಿ 100 ಪೀಸ್ ಹೊಲಿದ್ರೆ 25 ರೂಪಾಯಿ ಕೊಡೋರು. ಆ ರೀತಿ ಹೊಲಿತಾ ಇದ್ದು. ಮತ್ತು ನಾನು ಹೇಳಿಲ್ಲ ಅಪ್ಪ ಬ್ಲೌಸ್ ಹೊಲಿಯೋರು. ಅವಾಗ ಬ್ಲೌಸ್ ಎಷ್ಟು ಹೊಲಿದ್ರೆ 10 ರೂಪಾಯಿ 12 ರೂಪಾಯಿ. ಇವಾಗ ಬ್ಲೌಸು 500 ರೂಪಾಯಿ 1000 ರೂಪಾಯಿ 1,500 ರೂಪಾಯಿ ಡಿಸೈನಲ್ ಮೇಲೆ ಲೆಕ್ಕದ ಮೇಲೆ ಹೋಗುತ್ತೆ. ಆವಾಗ 10 ರೂಪಾಯಿ 12 ರೂಪಾಯಿ ಬ್ಲೌಸು ಹೊಲಿಯೋದು. ಹಂಗೆ ಪೆಟ್ಟಿಕೋಟ್ ಸಹ ಹೊಲಿಯೋರು ಹಂಗೆ. ಅದಕ್ಕೋಸ್ಕರ ಸರಿ ನಮಗೆ ಮೆಷಿನು ಇತ್ತು, ನಮ್ಮ ಅಕ್ಕನ ಮನೆಗೆ ಕೊಟ್ಬಿಟ್ಟು ಸರಿ ಇವಾಗ ನಮಗೆ ಬೇಕಿತ್ತು. ಯಾಕೆಂದರೆ ಇಲ್ಲಿ ಯಾವುದಾದ್ರೂ ದಿಂಬಿನ ಕವರ್ ಹರಿದೋಯ್ತು ಅಂದರೆ ಬೇರೆ ಕಡೆ ಕೊಡಬೇಕಾಗುತ್ತೆ. ಏನಿಲ್ಲ ಅಂದರೆ 20 ರೂಪಾಯಿ ಮಿನಿಮಮ್ ಕೊಡಲೇಬೇಕು. ಏನಕ್ಕೆ ಬಿಡು ನಾವೇ ಒಂದು ಮಿಷಿನ್ ತೊಗೊಳ್ಳೋಣ ಅಂದ್ಬಿಟ್ಟು ಮತ್ತು ನಮ್ಮ ಬಟ್ಟೆಗಳು ಹರಿದೋದ್ರು ಅಷ್ಟೇ ಹೊಲ್ಕೊಳಕ್ಕೆ ಈಸಿ ಆಗುತ್ತೆ. ಮತ್ತು ನಾನು ಸ್ವಲ್ಪ ಬ್ಲೌಸ್ ಹೊಲಿಯೋದು ಕಲಿಬೇಕು ಅಂತ ನನಗೂ ಆಸೆ ಇದೆ. ಅದು ನಾನು ಕಲ್ತಿದ್ದೀನಿ ಹೇಳ್ಬೇಕಲ್ಲ, ಆಲ್ರೆಡಿ ದುಡ್ಡು ಕೊಟ್ಟು ಕಲ್ತಿದ್ದೀನಿ ನಾನು. ಆದರೆ ಯಾವಾಗ ಆಡಿಟ್ ಆಫೀಸ್ಗೆ ನಾನು ಕೆಲಸಕ್ಕೆ ಜಾಯ್ನ್ ಆದ್ನೋ ಆವಾಗ ಕಲ್ತಿದ್ನೆಲ್ಲ ಮರ್ತುಬಿಟ್ಟೆ. ಜಸ್ಟ್ ಒಂದು ಸ್ವಲ್ಪ ನೋಡಿಕೊಂಡ್ರೆ ಸಾಕು, ಮತ್ತೆ ಎಲ್ಲ ಪಿಕಪ್ ಆಗ್ತೀನಿ. ಅದಕ್ಕೆ ಮಿಷಿನ್ನು ತೊಗೊಂಡಿದ್ದಾಯಿತು. ಹಂಗೆ ನಮ್ಮ ಮನೆಗೆ ಹೊಸ ಅತಿಥಿ ಮಿಷಿನ್ ಬಂದಿದ್ದೆ, ಅದಕ್ಕೆ ಪೂಜೆ ಎಲ್ಲ ಮಾಡಿದ್ದಾಯಿತು. ನೋಡೋಣ, ಸಾಧ್ಯ ಆದರೆ ಲೈವ್ ಮಾಡಬೇಕು ಅಂತ ಇದ್ದೀನಿ. ಸಾಕು ಇಷ್ಟು ಮಾತಾಡ್ತೀನಿ. ಹಿಂಗಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆನಾ? ನಾನು ಈ ಅವತಾರದಲ್ಲಿದ್ದೀನಿ ಅನ್ನೋದಕ್ಕೆ ತಾಕತ್ತಿಲ್ಲ, ಶಕ್ತಿ ಇಲ್ಲ, ರೆಡಿ ಆಗೋಕ್ಕೂ ಶಕ್ತಿ ಇಲ್ಲ, ಒಂಥರ ಹುಷಾರು ತಪ್ಪದಂಗೆ ಆಗೋಗಿದೆ. ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್.